ನಾವು ಕೊತ್ತೆ ಊರಿಗೆ ಹೋಗ್ತಾ ಇದೀವಿ. ವಿರಾಜಪೇಟೆ ಆ ರೂಟಲ್ಲಿ ಹೋಗ್ತಿರೋದು. ಕ್ರೌಡ್ ಜಾಸ್ತಿ ಇದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತಿರೋದು ನೋಡಿ ನೋಡಿ ಅವರು ಬೇಡ ಕಣೆ ಪಾಪ ಐತೆ, ಬೇಡ ಕಣೆ ಪಾಪ. ATM ಎಲ್ಲ ಇವರೇ ಕಾರ್ಡ್ ಹಾಕದೆ ಬೇಡ. ಕ್ರೌಡ್ ನೋಡ್ಬಿಟ್ಟು ಅವ್ರು ಬಿಡ್ತಾ ಇದ್ದಿದ್ದು ನೋಡ್ಬಿಟ್ಟು ಕಂಬಿನ ಜಂಪ್ ಮಾಡಿ ಬಂದಿದ್ದು. ಸೊ ಎಷ್ಟು ಕ್ರೌಡ್ ಇದೆ ನೋಡಿ. ಅಪ್ಪ ದೇವ್ರೆ, ಮಾರ್ನಿಂಗ್ 6 o'clock ಟೈಮಿಂಗ್ ಇದು. ಸೊ ಇದು ಅಕ್ಕರೆ ಕೊಟ್ಟಿಯೂರು ಗೈಸ್, ಇದು ಇಕ್ಕರೆ ಕೊಟ್ಟಿಯೂರು. ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್. ಓಡ್ತಾ ಇದೆ ಗೈಸ್. ಹೇಳಿದೀನಿ ನಾನು ಆಗ್ಲೇ ಕೊಡೆ ತಗೊಳ್ಳಿ ಅಂತ. ಕಳ್ದೋಗ್ತೀರಾ ಗೈಸ್. ಓ ಮೈ, ಇದು ಬೇಬಿ ಬೀಚ್ ಅಂತೆ ಗೈಸ್. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ. ಸೊ ಫಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿರಾಸ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಿರೋದು. ಏನು ಸ್ಪೆಷಲ್ ಅಂತಂದರೆ ನಾವು ಕೊತ್ತೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಒಂದು ಮೆಮೊರಬಲ್ ಆಗಿರಲಿ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತು ರೇಖಾ ಅವರೇ, ತಮಗೆ ಏನು ಅನ್ನಿಸ್ತಾ ಇದೆ? ನಾನು ಖುಷಿ ಆಗ್ತಿದೆ ಹೋಗೋದು, ಬಟ್ ಅದು ರೀಲ್ಸ್ ಎಲ್ಲ ನೋಡಿ ಬೇಜಾರಾಗ್ತಿದೆ. ಭಯನೂ ಆಗ್ತಿದೆ. ಬೇಜಾರಾಗ್ತಿಲ್ಲ, ಭಯ ಆಗ್ತಿದೆ. ಯಾಕಂದ್ರೆ ನನ್ ಮಗ ಇದಾನಲ್ಲ, ಸೊ ಅದಕ್ಕೆ ಭಯ ಆಗ್ತಿದೆ. ನೋಡ್ತೀನಿ ಅಲ್ಲಿ ರಶ್ ಇದ್ರೆ ನಾನು ನನ್ ಮಗ ಹೋಗಲ್ಲ. ಯಾಕಂದ್ರೆ ಮಕ್ಳು ಎತ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡೋಣ, ದೇವ್ರು ನೋಡ್ಬೇಕು ಅನ್ನೋ ಆಸೆ, ದೇವ್ರಿಗೆ ನಮ್ಮನ್ನ ಒಳಗಡೆ ಕರೆಸ್ಕೋಬೇಕು ಅನ್ನೋ ಆಸೆ ಇದ್ರೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ಲಿ ಅಂತ ಬೇಡ್ಕೊಂಡು ಹೋಗ್ತೀನಿ. ಸೊ ಪೂಜೆ ಆಲ್ರೆಡಿ ಆಗಿದೆ. ಈಗ ಕಾರಿಗೆ ಪೂಜೆ ಮಾಡಬೇಕು. ಕಾರ್ ಆಲ್ರೆಡಿ ತಂದಿದ್ದಾರೆ, ಬ್ಯಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಸೊ ಇವಾಗ ಪೂಜೆ ಮಾಡೋದಕ್ಕೆ ಹೊರಡಬೇಕು. ಇರ್ಕೋ. ಸೊ ಅದು ನಮ್ಮ ಕಾರು. ಇವಾಗ ಕಾರಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಹೊರಡೋದು. ಬನ್ನಿ. ಸೊ ಗೈಸ್, ನಾವು ಇವಾಗ ಆಲ್ರೆಡಿ 7:50ಗೆ ಹೊರಟಿದ್ದೀವಿ. ಅಲ್ಲಿ ಯಾವ ರೂಟಿಗೆ ಹೋಗ್ತಾ ಇರೋದು? ಜೋರಾಗಿ ಹೇಳ್ಬೇಕು, ಲಾಗ ಕೇಳಿಸಲ್ಲ. ವಿರಾಜಪೇಟೆ ಆ ರೂಟಲ್ಲಿ ಹೋಗ್ತಿರೋದು. ಸೊ ಇನ್ನೆರಡು ರೂಟ್ ಯಾವ್ದದು? ಅವೆರಡು ರೂಟು ಬರೀ 6 to 6 ಅಂತ ಓಪನಿಂಗ್ ಅಂದರೆ. ಸೊ ಹಂಗಾಗಿ ಈ ರೂಟಲ್ಲಿ ಹೋಗ್ತಿರೋದು. ಸೊ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅಂತ ಗೊತ್ತಾಗ್ತಿಲ್ಲ. ಅಂದರೆ 4 hours ಇದೆಯಾ? ಸೊ 4 hours ಅಂತೆ. ನೋಡೋಣ. ನಾವು 7:50ಗೆ ಬಿಟ್ಟಿದ್ದೀವಿ. ಎಷ್ಟೊತ್ತಿಗೆ ಹೋಗ್ತೀವಿ ಏನು ಒಂದು ಗೊತ್ತಿಲ್ಲ. ಹೋಗಿ ಮುಂದೆ ನೋಡುವ ಏನಾಗುತ್ತೆ. ಹೋಗ್ತಾ ಹೋಗ್ತಾ ತೋರಿಸ್ತೀವಿ. ಇನ್ನೇನ್ ತೋರಿಸುತ್ತೆ. ನೈಟ್ ಎಲ್ಲೂ ಚೆನ್ನಾಗಿರುತ್ತೆ ಗೊತ್ತಾ ನಿಂಗೆ? ನೋಡ್ಬೇಕು ನೀನು. ಗುಡ್ ನ್ಯೂಸ್ ಅಂದ್ರೆ ಹೋದ ತಕ್ಷಣ ದರ್ಶನ ಸಿಕ್ಬಿಟ್ರೆ ಕರೀಸ್ನಿಗೆ. ಅಂದ್ರೆ ಅಲ್ಲಿ ಎನಿ ಟೈಮ್ ದರ್ಶನ ಇದ್ರೆ ಓಕೆ, ಬಟ್ ಇಲ್ಲ ಅಂತಂದ್ರೆ ಏನೋ ಮಾಡೋದಕ್ಕಾಗಲ್ಲ. ಬೆಳಿಗ್ಗೆ ತನಕ ವೆಯ್ಟ್ ಮಾಡಲೇಬೇಕು. ಬಟ್ ಪ್ಲಾನ್ ಇದ್ದು ಬೇಗ ಹೋಗ್ಬೇಕಂತ, ಬಟ್ ಕಾರ್ ಸಿಕ್ಕಿಲ್ಲ. ಕಾರ್ ಸಿಕ್ಕಿದ್ದು ಲೇಟ್ ಆಯ್ತು. ನಾವು ಸಿಕ್ಕಿದೆ, ಬಟ್ ಅದ್ರನ್ನ ಎಲ್ಲ ಚೆಕ್ ಮಾಡಿ ತಗೊಂಡ್ಬಂದಿರೋದು. ಯಾಕಂದ್ರೆ ದೂರ ಟ್ರಾವೆಲ್ ಮಾಡ್ತಿರೋದ್ರಿಂದ ನನ್ನ ಗಂಡ ಅದನ್ನೆಲ್ಲ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡಿ ನೋಡ್ಕೊಂಡು ತಂದಿದ್ದಾರೆ. ಅದಕ್ಕೂ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ಇವಾಗ ಲ್ಯಾಗ್ ಮಾಡೋದು ಬೇಡ, ಹೊರಟಿ ನೋಡೋಣ. ಹಂಗಂಗೆ ಒಂದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲಾನು. ಆದ್ರಿಂದ ದೇವ್ರು ಯಾವಾಗ ಕರ್ಸ್ಕೋಬೇಕು ಅವಾಗಲೇ ಕರ್ಸ್ಕೊಳ್ಳೋದು. ಸೊ ಬೇಡ ಅನ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಫೋರ್ಸ್ ಮಾಡಿ ಕ್ರೌಡು ಜಾಸ್ತಿ. ನನ್ ಗಂಡಂಗೆ ಫಸ್ಟ್ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ದೇವ್ರು ಇಷ್ಟ ಇಲ್ಲ ಅಂತಲ್ಲ, ಕ್ರೌಡ್ ಜಾಸ್ತಿ ಇದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬರ್ತಿರೋದು ನೋಡಿ ನೋಡಿ ಅವರು ಬೇಡ ಕಣೆ ಪಾಪ ಐತೆ, ಬೇಡ ಕಣೆ ಪಾಪ ಐತೆ ಅಂದ್ಬಿಟ್ಟು ಅವರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆದ್ರೆ ಇವಾಗಂತೂ ನೋಡೋಣ ಮಾಡಿ ಕರ್ಕೊಂಡು ಹೋಗ್ತಾ ಇದೀನಿ ಎಲ್ಲಾರನು. ನಾನಂತೂ ಬರಲ್ಲ ಕಣಪ್ಪ,
ತಂದವ್ರೆ ಫಸ್ಟ್ ಅನ್ಬಾರ್ದು. ಓಕೆ ಹೋಗಿ ನೋಡೋಣ ಎಲ್ಲ ಚೆನ್ನಾಗಿ ಕ್ರೌಡ್ ಇದ್ರೆ ಅವ್ರಂತೂ ಬರಲ್ಲ, ಅದಂತೂ ನಾನು ಫಿಕ್ಸ್ ಆಗಿರ್ತೀನಿ. ಫುಲ್ ಮನಿ ಇಲ್ಲ ಇವ್ರದೇ, ATM ಇಲ್ಲ ಇವರೇ, ಎನಿ ಟೈಮ್ ಮನಿ, ಕಾರ್ಡ್ ಹಾಕದೆ ಬೇಡ. ಹಂಗೆ ಬಿಡು, ಇಲ್ಲೇ ಮಲ್ಗಿಸ್ಕೊಂಡಿದ್ದಲ್ಲೇ ಮನಿ ಕತೆ ಎಲ್ಲ ಅವ್ನು ಅಳ್ತವನೆ. ಸೌಂಡೇ ಬಂದಿಲ್ಲ ಹೇಳೋದು ಅದೇ ತರ ಇವನ್ ಸುಸ್ಸು ಮಾಡಕ್ಕೆ ಇವಂದೇ ಆಯ್ತದಲ್ಲ, ಇನ್ ನಾವ್ ಹೋಗುದು ಯಾವಾಗ? ಕಿಲೋಮೀಟರ್ ಬಂದು ಯಾವಲ್ಲ 3 ಸಲ ಇಳಿಸವ್ರೆ, ಇನ್ನು 160 ಕಿಲೋಮೀಟರ್ ಹೋಗ್ಬೇಕು. ಎಷ್ಟು ಸಲ ಇಳಿಸ್ತಾರೆ ಗೊತ್ತಿಲ್ಲ. ಎಲ್ಲ ನಿಮ್ಮ ಮಗನದು. ಒಬ್ರಾದ್ಮೇಲೆ ಒಬ್ರು ತೊಡೆ ಮೇಲೆ ಮನಿ ಕಡಿ ನನ್ ಮುಂದೆ ಕುತ್ಕೊತೀನಿ ಅಂದೆ. ಮಲ್ಗೋನ ಇಲ್ಲಿ ಕಾಲ್ ನೋಯ್ತೆ ಬೈಲಿಗೆ ಮಲ್ಕ ಬೈಲಿ. ನಿದ್ದೆ ಮಾಡ್ಯಾರ, ನಾನೇ ಮಲ್ಕೊಳ್ಳಿಲ್ಲ. ಬಾಯಿಲ್ ಮಲ್ಕ ಬಾ. ನಮ್ ಪುಟ್ಟಾಣಿ ಕಣ್ಣಂಗೆ ಇನ್ನೂ ನಿದ್ದೆ ಬಂದಿಲ್ಲ ಮನೆ. ಇಲ್ಲಿ ನೋಡಿ 2 ದನಗಳು ಹಿಂಗ್ ಮನ್ಗಿದೆ. ನನ್ ತಮ್ಮ ಫುಲ್ ನಿದ್ದೆ. ಪಾಪ ನನ್ ಗಂಡ ಡ್ರೈವಿಂಗ್. ಅಲ್ಲಿ ನೋಡಿದ್ವಲ್ಲ, ಅಲ್ಲೇ ಬಂದಿತ್ತು, ಅಲ್ಲೇ ಹೋಗೋದು ಅನ್ಸುತ್ತೆ. ಇದಳೆ ಟೆಂಪಲ್ ನಾನು ಹೇಳಿಲ್ಲ. ಸಾರಿ, ಪಾರ್ಕಿಂಗ್ ಬೇಡ. എത്ര മീറ്റർ ഉണ്ട്? 1 കിലോമീറ്റർ അങ്ങനെ പാർക്കിംഗ് ഇപ്പൊ ഓപ്പൺ എത്ര മണി? ഓപ്പൺ 4 മണിക്കാണ്. ഇന്നും രാത്രി പരിപാടിയൊക്കെ ഉള്ളതാണ്. ഇന്നാണ് മറ്റേ അവരുടെ പ്രധാനപ്പെട്ട പരിപാടികൾ. ക്യൂ എത്ര മണിക്കൂർ? ക്യൂ ഉണ്ടാകുന്നറിയില്ല. ഞങ്ങളുടെ കച്ചവടത്തിനോട് 1/2 കിലോമീറ്റർ ഉണ്ട് വണ്ടി പാർക്ക് ചെയ്യാൻ. നമുക്ക് അവിടെ പാർക്കിംഗ് പറ്റില്ല. എല്ലാവരും വന്നിട്ട് ഇവിടെ ഇറക്കിയിട്ട് ഇങ്ങനെ ഇറക്കട്ടെ ചേട്ടാ ಅಲ್ಲೇ ಅಂತೆ. ರಿಟರ್ನ್ ತಿರುಗಿ ನಿನ್ನ ಗಂಡ ಅಲ್ಲಿ ಸ್ಟಾಪ್ ಮಾಡಿದ್ದಲ್ಲ, ಕುಡಿಬೇಕಿತ್ತು. ತಲೆ ಯಾಕೆ ಸುತ್ತದ. ಸೊ ಗೈಸ್, ಇವಾಗ ಕರೆಕ್ಟಾಗಿ 12:45 ಇವಾಗ ಬಂದಿದ್ದೀವಿ. ಅಲ್ಲಿ 8 ಗಂಟೆಗೆ ಬಿಟ್ಟಿದ್ದಕ್ಕೆ ಮೈಸೂರು. ಸೊ ಅವ್ರೇನು ಕಂಟಿನ್ಯೂಸ್ಲಿ ಡ್ರೈವ್ ಮಾಡ್ಕೊಂಡು ಬಂದಿಲ್ಲ, ಸ್ವಲ್ಪ ಸ್ಟಾಪ್ ಮಾಡಿ ಟೀ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಡ್ರೈವ್ ಮಾಡಿದ್ದಾರೆ. ನನ್ನ ಮಗನಿಂದನೇ ಒಂದು 10 ಸತಿ ಸ್ಟಾಪ್ ಆಯ್ತು. ಸೊ ಇವಾಗ ಇಲ್ಲಿ ಪಾರ್ಕಿಂಗ್ ಇಲ್ವಂತೆ ಎಂಟ್ರೆನ್ಸಲ್ಲಿ. ನಾವು ಇವಾಗ ಎಂಟ್ರೆನ್ಸಲ್ಲಿ ಹೇಳ್ತೀನಿ ಗೈಸ್, ಪ್ಲೀಸ್ ಮಕ್ಳು ಮರಿ ಕರ್ಕೊಬಂದ್ರೆ ನಮ್ಮಂಗೆ ಕಾರಲ್ಲಿ ಕರ್ಕೊಬರ್ಬೇಡಿ. ಒಂದ್ಸತಿ ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಲ್ಲ, ಹಂಗೆ ಬಂದ್ಬಿಡಿ ಗೈಸ್. ನೋಡಿ ನಮ್ಮ ವ್ಯವಸ್ಥೆ ಹೆಂಗಿದೆ. ಕಾರ್ ಅನ್ನೋದಷ್ಟೇ ವೇಸ್ಟ್, ಕಾರು ಅದೇ ಬೆಟರ್. ಇವಾಗ ಟ್ರಾವೆಲ್ ಮಾಡಲೇಬೇಕಂದ್ರೆ ಏನೂ ಮಾಡೋಕ್ಕಾಗಲ್ಲ. ಈಗ ನೈಟಲ್ಲಿ ಮಾಡ್ತಿದ್ಯಾ ಅಂತಂದರೆ ಪ್ರಾಬ್ಲಮ್ ಆಗೇ ಆಗುತ್ತೆ. ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂದರೆ. ಸೊ ಇವಾಗ ಎಂಟ್ರೆನ್ಸಲ್ಲಿ ನೈಟು ಅಂತೆಲ್ಲ ಗೈಸ್ ಮಕ್ಕಳು ಕರ್ಕೊಂಡ್ಬಂದು ಇದ್ರಲ್ಲಿ ಆಗಲ್ಲ, ಕಾಲೆಲ್ಲ ನೋಯ್ತವೆ. ನಂಗಂತೂ ಕಾಲು ಫುಲ್ಲು. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ ಗೊತ್ತಾಗಿಲ್ಲ ಗೈಸ್, ಹೆಂಗ್ ಹೋದ್ವು ಅನ್ನೋದೇ ಗೊತ್ತಿಲ್ಲ. ಸೊ ಇಲ್ಲಿ ಫುಲ್ಲು ಓಡಾಡ್ತಿದ್ದಾರೆ. ಇಲ್ಲಿ ಯಾರೋ ಮಲ್ಗೆ ಇಲ್ಲ ಅಂತ ಅನ್ಸುತ್ತೆ. ನೋಡ್ತಾನೆ ಅವರೇ ದೇವ್ರೆ.
ಹೊರಗಡೆ ಹೋಗಿ ನೋಡ್ಕೊಂಬರುವ ಫಸ್ಟ್ ವ್ಯವಸ್ಥೆ ಹೆಂಗಿದೆ ಅಂತ. ಕ್ರೌಡ್ ಇದ್ರೆ ಈಗಲೇ ನಿಂತ್ಕೊಬಿಡೋದು. ಏನೋ 6ನೇ ತಾರೀಕು 7ನೇ ತಾರೀಕು ವೀಡಿಯೋಸ್ ನೋಡಿ ತಲೆ ಕೆಟ್ಟೋಗ್ಬಿಟ್ಟೈತೆ ಇವಾಗ. ಸೊ ಇಲ್ಲಿ ಕ್ರೌಡ್ ಇದೆಯಾ ಇಲ್ಲ ಅಂತ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಗೈಸ್. ಏನು ಯಾರು ಜನಗಳು ಕಾಣಿಸ್ತಾ ಇಲ್ಲ. ನೋಡೋಣ, ಸದ್ಯಕ್ಕೆ ಕ್ರೌಡ್ ಇಲ್ಲ, ಬೇಗ ದರ್ಶನ ಆದರೆ ಬೇರೆ ಪ್ಲೇಸ್ನ ಕವರ್ ಮಾಡ್ಬೋದು ಅಲ್ವೇನೆ. ಏನೋ ತಗೋಬೇಕಂತ ಗೈಸ್, ನೋಡೋಣ ಬಾ ಅಂತ ಇದ್ದಾಳೆ. ಎಷ್ಟು ಜನ ಇಲ್ಲೇ ಇದ್ದಾರೆ. ನಾವು ಅವಾಗಲೇ ಬಂದಿದ್ವಿ ಪಾಪ ಇಲ್ಲಿಗೆ, ಅವಾಗಲೇ ಬಂದಿದ್ವಿ ಅಂತ ಇದ್ದೀನಿ. ಆಲ್ರೆಡಿ ನೋಡಿ ಎಷ್ಟು ಜನ ತುಂಬ್ಕೊಬಿಟ್ಟವ್ರೆ. ನಾವಿವಾಗ ಆಲ್ರೆಡಿ 3:40 ಏನೋ ಆಗಿದೆ ಗೈಸ್. ನಾವು ಆಲ್ರೆಡಿ ಹೋಗೋಣ, ಫ್ರೆಶ್ ಆಗಿಬಿಡುತ್ತೆ, ಬೇಗ ಹೋಗಿ ನಿಂತ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೇಗ ದರ್ಶನ ಆಗಿಬಿಟ್ರೆ ಸಾಕು. ಸೊ ಇಲ್ಲಿಂದ ಎಷ್ಟೋ ದೂರದಿಂದ ಐತೆ ಗೈಸ್ ಲೈನು. ಅಲ್ಲೂ ಕೂಡ ಅದರಿಂದ ಇನ್ನೂ ಸ್ವಲ್ಪ ಹಿಂದೆ ಇದೆ. ಅಲ್ಲಿ ನಾವು ಲೈನಲ್ಲಿ ನಿಂತಿದ್ವಿ, ಬಟ್ ನಮಗೆ ಹೋಗೋಕ್ಕಾಗಲ್ಲ ಅಂತಲೂ ಗೊತ್ತಾಯಿತು. ಸೊ ಹಂಗೆ ಕೆಳಗಡೆ ಕಂಬಿನ ಇಳಿದ್ಬಿಟ್ಟು ಬಂದ್ವಿ ನಾವು. ಸೊ ಕೆಳಗಡೆನೇ ದರ್ಶನ ತುಂಬ ಚೆನ್ನಾಗಾಗುತ್ತೆ ಕೆಳಗಡೆನೆ. ಸೊ ತೊಂದರೆ ಇಲ್ಲ, ಕೆಳಗಡೆನೇ ಬರ್ಬೋದು ನೀವು. ನಾವು ಆ ಲೈನಲ್ಲೆಲ್ಲ ನಿಂತ್ಕೊಂಡು ಬಂದಿದ್ರೆ ಇವತ್ತಂತೂ ದರ್ಶನ ಆಗ್ತಾನೆ ಇರಲಿಲ್ಲ ಅಂತ ಅಂದ್ಕೊಳ್ಳಿ, ಅಷ್ಟು ಜನ ಇದ್ದಾರೆ. ಇವಾಗ ಟೈಮ್ ಬಂದು ಎಷ್ಟು ನೋಡು, 6 o'clock. ಇದು ಈವ್ನಿಂಗ್ ಅಲ್ಲ ಗೈಸ್, ಮಾರ್ನಿಂಗ್ 5:53 5:55 ಅಂತ ಅಂದ್ಕೊಳ್ಳಿ, ಮಾರ್ನಿಂಗ್ AM ಇದು. ಸೊ ಇಷ್ಟು ಕ್ರೌಡ್ ಇದೆ ನಮಗೆ. ಯಪ್ಪ ದೇವ್ರೆ, ಅವಳನ್ನಲ್ಲಿ ಸಪ್ರೇಟ್ ಕೂರಿಸ್ಬಿಟ್ಟಿದ್ದೀನಿ, ಹೋಗಲ್ಲಿ ಕುತ್ಕೋ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಹೊರಡುವ. ಸೊ ಎಷ್ಟು ಕ್ರೌಡ್ ಇದೆ ನೋಡಿ. ಯಪ್ಪ ದೇವ್ರೆ, ಮಾರ್ನಿಂಗ್ 6 o'clock ಟೈಮಿಂಗ್ ಇದು. ಈ ಥರ ಇದೆ, ಇಷ್ಟು ಜನ ಇದ್ದಾರೆ. ಜಾಗದಲ್ಲಿ ಇದ್ವಿ ಗೈಸ್. ಸೊ ಅಲ್ಲಿಂದ ಅಲ್ಲಿ ಕ್ರೌಡ್ ನೋಡ್ಬಿಟ್ಟು ಅವ್ರು ಬಿಡ್ತಾ ಇದ್ದಿದ್ದು ನೋಡ್ಬಿಟ್ಟು ನಾವೇ ಅಲ್ಲಿ ಆ ಕಂಬಿ ಇದೆಯಲ್ಲ, ಆ ಕಂಬಿನ ಜಂಪ್ ಮಾಡಿ ಇಲ್ಲಿಗೆ ಬಂದಿದ್ದು. ಸೊ ನಾವಿವಾಗ ಅಲ್ಲಿ ಜಂಪ್ ಮಾಡಿ ಹೋಗಿರ್ಲಿಲ್ಲ ಅಂತಂದ್ರೆ ಇಷ್ಟು ಬೇಗ ದರ್ಶನ ಆಗ್ತಿರ್ಲಿಲ್ಲ. ಆಯ್ತಲ್ಲ ಅಂತಿದ್ಲು ಸೀರೆಯಲ್ಲಿ, ಆದ್ರೂ ಅತ್ತೆ ಬಂದು ಅವನು ಹೆಲ್ಪ್ ಇರ್ಲಿಲ್ಲ ಅಂದ್ರೆ ನಾನು ಒತ್ತುತ್ತಾ ಇರ್ಲಿಲ್ಲ. ಎಷ್ಟು ಚಂದ ಇದೆ ಗೈಸ್ ಇದು. ಓ ಮೈ ಗಾಡ್, ವಾವ್ ಬಿಟ್ರೆ ನನಗಿನ್ನೇನು ಬರ್ತಾನೆ ಇಲ್ಲ, ಅಷ್ಟು ಚೆನ್ನಾಗಿದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ತುಂಬ ಕ್ರೌಡ್ ಇದೆ. ಸೊ ಅದು ಬ್ರಿಡ್ಜ್ 1, ಇದು ನಾವು ಹೋಗ್ತಿರೋದು ಬ್ರಿಡ್ಜ್ 2. ಸಕ್ಕತ್ತಾಗಿದೆ. ನಾವು ಬಂದಾಗಂತೂ ಆವಾಗಲೇ ಮಳೆ ಆಗ್ತಾಯಿತ್ತು ಗೈಸ್. ಸಕ್ಕತ್ತಾಗಿದೆ ಈ ವೆದರು, ಈ ಕಾಡು ಮಧ್ಯೆ ದೇವಸ್ಥಾನ, ಸಕ್ಕತ್ತಾಗಿದೆ ಗೈಸ್. ಅದೇನೋ 20 rupees 30 rupees ಅಂತಿದ್ದಾಳೆ, ಬನ್ನಿ ನೋಡುವ. ಸಕ್ಕತ್ತಾಗಿದೆ ಅಲ್ವಾ, ಒಂಥರ ಎಲ್ಲಿಗೋ ಬಂದಂಗೆ ಫೀಲ್ ಆಗ್ತಾಯಿತ್ತು ನಮಗೆ. ಏನ್ ಗುಡು ನಿಂದು ಕರ್ಮ ಕಣಪ್ಪ. ಇವಂದು ಎಲ್ಲಿಗೆ ಹೋದ್ರೂ ರೋಡ್ನೆ ಅಂತೂ ತಪ್ಪಲ್ಲ. ಏನು ಗೈಸ್, ಶಾಪ್ ಅಂತೂ ಮಸ್ತಾಗಿದೆ ಗೈಸ್. ಇಲ್ಲಂತೂ ಏನು ಮಸ್ತಾಗ ಒಂಥರ ಕಾಣಿಸ್ತೈತೆ ಅಲ್ವಾ, ಒಂಥರ ವೈಬ್ ಸಕ್ಕ ಕಾಣಿಸ್ತದೆ.
ಲಿಪ್ಸ್ಟಿಕ್ ಹಾಕ್ಬಿಡೈತೆ ಅವ್ನ ಕೆನ್ನೆ ಮೇಲೆ. ಹಾಂ ತಗೋ. ಸೊ ನಾನು ಈ 3 ರಿಂಗ್ ತಗೊಂಡೆ, ಇವೆರಡು, ಇದೊಂದು ಗೈಸ್. ದೃಷ್ಟಿದು ಏನು ಗೊತ್ತಾ ಗೈಸ್, ನಮ್ಮೂರಲ್ಲಿ ಏನು ಸಿಗದೆ ಇರುತ್ತೆ ಅದನ್ನು ತಗೊಬೇಕು, ಅದಕ್ಕೆ ಹುಡುಕ್ತಿದ್ದೀನಿ. ಎಲ್ಲ ಕಡೆ ಅದೇ ಸಿಗೋದು, ಸ್ಪೆಷಲ್ ಏನು ಅಂತ ಗೊತ್ತಿಲ್ಲ, ಗೊತ್ತಾದ್ರೆ ತಗೋ. ಸೊ ಒಳಗಡೆ ಅಂತೂ ಫುಲ್ಲು ಕ್ರೌಡ್ ಇತ್ತು ಗೈಸ್. ಇಲ್ಲೂ ಕೇಳ್ತಿದ್ದಾರೆ ನಿಮ್ಮದು ದರ್ಶನ ಆಯಿತಾ, ಹೆಂಗಿದೆ ಒಳಗಡೆ ಕ್ರೌಡು ಅಂತ ಅಂದ್ಬಿಟ್ಟು. ಅವ್ರಿಗೆ ತೋರಿಸಿದ್ರೆ ಯಪ್ಪ ಇಷ್ಟೊಂದು ಇದೆಯಾ, ಇಲ್ಲಿ ಯಾರೂ ಜನಗಳೇ ಇಲ್ಲ ಅಂತಂತಿದ್ದಾರೆ ಮೇಲ್ನೋಟಿಗೆ. ಸೊ ನಾವು ಫಸ್ಟ್ ನಾವು 2 ಗಂಟೆಗೆ ಒಳಗಡೆ ಹೋಗಿ ನೋಡಿದ್ವಲ್ಲ, ಅಲ್ಲಿ ಯಾರೂ ಕಾಣಿಸ್ತಾನೆ ಇರಲಿಲ್ಲ. ಬಟ್ ನಾವು ಒಂದು 3:15 ಹೋದ್ವಿ, 3:45ಗೇನೋ ಎಷ್ಟು ಜನ ನಿಂತಿದ್ರು ಅಂತಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಬೇಗ ಹೋಗಿ ಅಲ್ಲಿ ನಿಂತ್ಕೊತಾರ ಅಂತ ಅಂದ್ಬಿಟ್ಟು. ಸೊ ನೀವು ನೋಡ್ಕೊಂಡು ಬನ್ನಿ ಬರೋರು. ಕರೀಸು ನೋಡಿ ಗೈಸಳು ಮಕ ನೋಡಿ ಒಂದು ಸ್ವಲ್ಪ ಎಷ್ಟು ಚೆನ್ನಾಗಿ ನೀರು ಹರಿತೈತೆ ಅಂದರೆ. ಬೇಗ ಸಣ್ಣ ಆಯ್ತೀನಿ. ಎತ್ಕಳೆ ಕರೀಸು ಅಂದರೆ ಎಲ್ಲಿಂದ ಎತ್ಕೊಳ್ಳೋದು? ಕರ್ಕೊಂಡಂತೂ ಬರ್ಬೇಡಿ ಗೈಸ್, ಹಾಂ ಆಗಲ್ಲ. ಇವ್ರನ್ನ ಎತ್ಕೊಳಕ್ ಆಗ್ದೇನೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ನಾವು. ಹಾಂ ಬೇಗ ತಗೋಬಾ ಬೇಗ. ಬೋಟಿ ನಾವು ಎಷ್ಟು ವರ್ಷ ಆಗಿತ್ತು ಗೈಸ್ ತಿಂದು, ಸೊ ತಿನ್ನೋಣ ಅಂತ ಅಂದ್ಬಿಟ್ಟು ತಗೋಸ್ಕೊ ಅಂತಂದು ಬೇಗ ಪೇ ಮಾಡ್ಬಿಡ್ಬಾ. ಸೊ ಇದು ಅಕ್ಕರೆ ಕೊಟ್ಟಿವರು ಗೈಸ್, ಇದು ಇಕ್ಕರೆ ಕೊಟ್ಟಿವರು. ನಾವು ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ, ಬನ್ನಿ ನೋಡೋಣ ಏನಿದೆ ಅಂತ ಅನ್ಕೊಂಡು. ಇಲ್ಲಿ ಹೊರಗಡೆ ಮೇಲ್ಗಡೆ ಏನು ಕಾಣಿಸ್ತಾ ಇಲ್ಲ, ಅಷ್ಟೊಂದು ಜನ ಕಾಣಿಸ್ತಾ ಇಲ್ಲ. ಬಟ್ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ಏನೋ ಗೊತ್ತಿಲ್ಲ. ಸೊ ನಾನು ನಿಮಗೆ ಅಲ್ಲಿ ವೈಟ್ ಕಲರ್ದು ನಾನು ಶೋ ಮಾಡಿದೆ ಗೊತ್ತಾ ಗೈಸ್ ಅವಾಗಲೇ, ಅಂದರೆ ನಾರ್ ಥರ ಇತ್ತಲ್ಲ, ಅದು ಶಿವಂದು ಜಡೆ ಅಂತ ಗೈಸ್ ಅದು. ಸೊ ಅವರು ಜಡೆ ಥರನ ಅದನ್ನ ಬಿದ್ರಲ್ಲಿ ಮಾಡೋದಂತ. ಸೊ ನಾನು ಅವ್ರನ್ನ ಕೇಳಿದೆ ಏನಿದು ಅಂತ ಅಂದ್ಬಿಟ್ಟು ಅವ್ರು ಹಂಗೆ ಹೇಳಿದ್ರು, ಶಿವಂದು ಪ್ರಸಾದ ಬಿದ್ರಲ್ಲಿ ಮಾಡೋದು ಅಂತ. ನಿಮ್ಗೆ ಯಾರಿಗಾದ್ರೂ ಇನ್ನೇನಾದರೂ ಗೊತ್ತಿದ್ದೆ ಕಮೆಂಟ್ ಹಾಕಿ ಆಯಿತಾ. ಬನ್ನಿ ಇದನ್ನ ನೋಡ್ಕೊಂಬರುವ. ಬ್ಯೂಟಿಫುಲ್ ಗೈಸ್, ಬ್ಯೂಟಿಫುಲ್. 6:15 ಸಿಚುವೇಶನ್ ಇದು. ಸೊ ಗೈಸ್ ಮಳೆ ಸ್ಟಾರ್ಟ್ ಆಗೋಗಿದೆ ಗೈಸ್. ಓಡ್ತಾ ಇದ್ದೀವಿ ದೇವಸ್ಥಾನದಿಂದ ಬೇಗ ಬೇಗ. ಅಲ್ಲಿ ನಾವು ಕೊಡೆನೂ ತಲೆದು ಮರ್ತೋಗ್ಬಿಟ್ಟಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಹೇಳಿದೀನಿ ನಾನು ಆಗಲೇ ಕೊಡೆ ತಗೊಳ್ಳೆ ಅಂತ, ಏನು ತಗೊಳ್ಳಲ್ಲ, ಸುಮ್ಮನೆ ಕುತ್ಕೋತಾಳೆ ಗೈಸ್. ರೆಡಿ ಆಗ್ಬಿಟ್ಟು ಸುಮ್ಮನೆ ಕುತ್ಕೋತಾಳೆ, ಎಷ್ಟು ಹೇಳಿದ್ರು ಕೇಳಲ್ಲ. ಅದೇ ತಾನೇ ಲೈಫು, ರೆಡಿ ಆಗೋದು ಕುತ್ಕೊಳ್ಳೋದು, ರೆಡಿ ಆಗೋದು ಕುತ್ಕೊಳ್ಳೋದು. ಬನ್ನಿ ಇವಾಗ ಹೊರಡುವ. ನಾವು ಗಾಡಿ ಪಾರ್ಕ್ ಮಾಡಿರೋದು ಇಲ್ಲಿ. ಬನ್ನಿ ಬೇಗ ಓಡೋಗಿ ಹತ್ಕೊಬಿಡೋಣ. ಆಗ್ತಿಲ್ಲ, ಬಾ ಬೇಗ. ತೆಗಿ 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 ಬೇಗ ತೆಗಿ. ಬಾರೆ ಕಡೆ. ಸೊ ನಾವು ಕೊಟ್ಟಿಯೂರು ಮುಗಿಸ್ಕೊಂಡು ಡೈರೆಕ್ಟ್ ನಾವು ಶ್ರೀ ಪರಲಾಸಿರಿ ಟೆಂಪಲಿಗೆ ಬಂದಿದ್ದೀವಿ. ಹಾಂ ಇರು, ಅಲ್ಲಿಗೆ ಹೋಗಿ ನೋಡ್ಕೊ ಬರೋಣ, ಆಮೇಲೆ ಬರೋಣ. ಇಲ್ಲಿಗೆ ಬರೋಣ. ಫಸ್ಟ್ ಅಲ್ಲಿಗೆ ಹೋಗ್ಬೇಕಾ? ಫಿಲಿಮ್ ಓಕೆ. ಸೊ ಅವರು ಫಿಲಿಮ್ ಶೂಟಿಂಗ್ ಎಲ್ಲ ಆಗಿದೆ, ಫೇಮಸ್ ಪ್ಲೇಸು, ಫಸ್ಟ್ ಅಲ್ಲಿಗೆ ಹೋಗಿ ಅಂತ ಇದ್ದಾರೆ. ಸೊ ಫಸ್ಟ್ ಕಳದ ಹತ್ರ ಹೋಗಿ ಆಮೇಲೆ ಹೋಗೋಣ. ನಡಿ 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 ಬೇಗ. ಕಳ್ದೋಗ್ತೀರ ಗೈಸ್. ಓ ಮೈ ಗಾಡ್.
ಬ್ಯೂಟಿಫುಲ್ ಬ್ಯೂಟಿಫುಲ್. ಅಲ್ಲಿ ಕೊಳ, ಇಷ್ಟು ಹೈಟು ಸ್ಟೆಪ್ಸ್ಗಳಿದೆ. ಚೆನ್ನಾಗೈತಾನೆ. ಹೆಂಗೆ ಕಲರ್ ಕಲರ್ ಫಿಶ್. ಫಿಶ್ ನೋಡಿ, ಫಿಶು ಸಕ್ಕದಾಗೈತಲ್ಲ. ಇಷ್ಟೊಂದೈತೆ, ಎಲ್ಲೂ ನೋಡಿಲ್ಲ ಬಿಡ ನಾನು. ಫೋಟೋ ವಿಡಿಯೋ. ಸೊ ಒಳಗಡೆ ಅಂತೂ ಬ್ಯೂಟಿಫುಲ್ ಆಗಿದೆ ಗೈಸ್. ಏನು ಸಕ್ಕದಾಗಿದೆ ಅಂತ ಅಂತೀರಾ. ಪೀಸ್ ಪೀಸ್. ಸೊ ಬನ್ನಿ ಹೊರಡುವ, ಟೈಮ್ ಆಯಿತು. ನಾವಲ್ಲಿ ತಿಂಡಿ ತಿನ್ನಕ್ಕೆ ಕರೆದ್ರೆ ನೀವು ಇಲ್ಲೇ ಕೂತಿದ್ದೀರಾ, ಕಾಲ್ ಪಿಕ್ ಮಾಡಿದೆ. ಅಲ್ಲಿ ನಾವು ಪ್ರಸಾದ ತಿಂದ್ವಿ. ಬನ್ನಿ. ಒಳಗಡೆ ಬರೋದಕ್ಕೆ ಏನು ನಿನಗೆ ಪ್ರಾಬ್ಲಮ್ಮು? ಡೈಲಿ ಬರ್ತಿದ್ದಾ? ಬರಲಿಲ್ಲ ಅಂದರೆ. ಸೊ ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ ಗೈಸ್. ಒಳಗಡೆ ಅಂತೂ ಪೀಸ್ ಆಗಿದೆ ಅಲ್ಲೇ, ಸಕ್ಕದಾಗಿದೆ ಅಂತ ಅನ್ಕೋ. ಕಳ್ದೋದೆ ನಾನಂತೂ. ಬಾರಲ್ಲೇ, ಎಲ್ಲ ಅಂಗಡಿಲೂ ಒಂದೇ ಇರೋದು. ಇವಳು ಸುಮ್ಮನೆ ಹೋಗಿದ್ರಲ್ಲೆಲ್ಲ ಅದು ತಗೊಡು ಇದು ತಗೊಡು ಇದು ತಗೊಡು. ನಿನ್ನ ಮಗನಿಗೆ ಹೇಳಿದ್ರು. ಟಿಫನ್ ಅಂತೆ. ಗೈಸ್ ಇದು ಬೇಬಿ ಬೀಚ್ ಅಂತೆ ಗೈಸ್. ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ. ಸೊ ಇಲ್ಲಿ ಹೋಗೋಂಗಿಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಇಲ್ಲೇ ನೋಡ್ಕೊಂಡು ಹೋಗ್ತಿರೋದು. ವೇವ್ಸ್ ಮಾತ್ರ ಸಕ್ಕದಾಗಿ ಬರ್ತಿದೆ ಅಲ್ವಾ? ಅಂದರೆ ಮೇ ಬಿ ಎರಡು, ಅದು ಇದು ಎರಡು ಒಂದೇ ಅಂತ ಅನ್ಸುತ್ತೆ. ಮೇ ಬಿ ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಕ್ಯೂಟ್, ನೈಸ್ ನೈಸ್. ಬಾರೋ.